ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 11 ವಿದುರನ ಪಾತ್ರದ ಪರಿಚಯದ ಮುಂದುವರೆದ 6ನೆಯ ಭಾಗ. ವಿದುರ ಮತ್ತೆ ತನ್ನ ಮನೆಗೆ ಬಂದ. ಇಂದ್ರಪ್ರಸ್ಥಕ್ಕೆ ಅವನು ಹೊರಡುವುದನ್ನು ತಿಳಿದು ಮತ್ತೆ ಧೃತರಾಷ್ಟ್ರ ಹೇಳಿ ಕಳುಹಿದ. ಅದೇ ಮಾತು ಹೇಳಿದ. ವಿದುರ ದಬಾಯಿಸುತ್ತಾನೆ. ನಿಮ್ಮ ಆಜ್ಞೆ ಅಭಿನಂದನೀಯವಲ್ಲ ದೊರೆಯೇ. ಕುಲನಾಶಕ್ಕೆ ಹೀಗೆ ಆಹ್ವಾನ ಕೊಡಬಾರದು ಎಂದು. ಧೃತರಾಷ್ಟ್ರ ವೇದಾಂತ ಹೇಳುತ್ತಾನೆ. ಎಲ್ಲವೂ ದೇವರ ಇಷ್ಟ, ನಾವಾರು ಸ್ವತಂತ್ರರಲ್ಲ, ಅವನು ಮಾಡಿಸಿದಂತಾಗಲಿ ಎಂದು. ಧ್ರಾತಾತು ದಿಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗತ್ ಚೇಷ್ಟತಿ ನ ಸ್ವತಂತ್ರಂ. ಸಭಾಪರ್ವದ 57ನೇ ಅಧ್ಯಾಯ 4ನೇ ಶ್ಲೋಕ. ಯೋಗ್ಯ ಸಾತ್ವಿಕನು ಹೇಳಿದರೆ ಸದರ್ಥ ಬರುವ ಈ ವಾಕ್ಯವನ್ನು ಪ್ರತಿಯೊಬ್ಬ ದುಷ್ಟನೂ ಆಡುತ್ತಾ ತನಗೆ ಇದರ ಪ್ರೋತ್ಸಾಹ ಪಡೆಯುತ್ತಾ ಜಗತ್ತಿನ ನಾಶವನ್ನೇ ನಡೆಸುವಾಗ ಈ ಮಾತಿಗೆ ಬೇರೆ ಅರ್ಥ ಇರಲಾರದೆ ವಿಧಿಯಿಲ್ಲದೆ ವಿದುರ ಯುಧಿಷ್ಠಿರನ ಬಳಿ ಬರುತ್ತಾನೆ. ಮುಖಭಾವದಲ್ಲೇ ತಾನು ಅನರ್ಥದ ಸಂದೇಶ ಹೊತ್ತು ಬಂದಿರುವುದನ್ನು ಅವನಿಗೆ ಸೂಚಿಸುತ್ತಾನೆ. ಧರ್ಮಜ ಚಿಕ್ಕಪ್ಪನ ಭಾವವನ್ನು ಪೂರ್ತಿ ಊಹಿಸಲಾಗದೆ ನಿಮಗೇನೋ ಮನಸ್ಸಿಗೆ ಬಾಧೆಯಾದಂತಿದೆ. ಅಲ್ಲಿ ಎಲ್ಲರೂ ಸೌಖ್ಯವಷ್ಟೇ. ದೊಡ್ಡಪ್ಪನ ಮಾತನ್ನು ದುರ್ಯೋಧನಾದಿಗಳು ಮೀರಿ ಏನೂ ಅನರ್ಥವಾಗಲಿಲ್ಲವಷ್ಟೇ ಎಂದು ಕೇಳುತ್ತಾನೆ. ವಿದುರ ಈಗ ರಾಯಭಾರಿಯಾದ್ದರಿಂದ ಧೃತರಾಷ್ಟ್ರವನ್ನು ದೂಷಿಸುವಂತಿಲ್ಲ, ಧರ್ಮಜನ ಹಿತವನ್ನೂ ಕಡೆಗಣಿಸುವಂತಿಲ್ಲ. ಧರ್ಮ ಸಂಕಟ. ಇವನಿಗೆ ಎಚ್ಚರಿಕೆ ಕೊಡುವ ಮಾತುಗಳನ್ನು ನಡುವೆ ಇಟ್ಟು ದೊರೆಯ ಸಂದೇಶವನ್ನು ಹೇಳುವ ಜಾಣ್ಮೆಯನ್ನು ಗಮನಿಸಿ. ಜನೇಶ್ವರನಾದ ಧೃತರಾಷ್ಟ್ರ ಪುತ್ರರೊಡನೆ ಕುಶಲಿ. ಮಹಾತ್ಮನಾದ ಅವನು ತನ್ನನ್ನು ತಾನೇ ತೃಪ್ತ ಆತ್ಮರತೀಹಿ. ನಿನ್ನ ಸಭಾ ಮಂಟಪದಂತೆ ಇನ್ನೊಂದನ್ನು ಮಾಡಿಸಿ ಅದನ್ನು ನೀನು ಸೋದರರೊಡನೆ ಬಂದು ನೋಡುವಂತೆ ಹೇಳಿ ಕಳುಹಿರುವನು. ಅಲ್ಲಿ ಒಂದು ಸ್ನೇಹಕ್ಕಾಗಿ ಜೂಜಾಡಬೇಕಂತೆ. ಧೃತರಾಷ್ಟ್ರ ಇದಕ್ಕಾಗಿ ಕರೆಸಿರುವನು. ವಂಚಕ ಜೂಜುಕೋರರನ್ನು ಅಲ್ಲಿ ನೋಡುವೆ. ನಿನಗೆ ಇದನ್ನು ಹೇಳಲು ಬಂದೆ. ಸಭಾಪರ್ವದ 58ನೇ ಅಧ್ಯಾಯ 6ರಿಂದ 9ನೇ ಶ್ಲೋಕ. ಧೃತರಾಷ್ಟ್ರನನ್ನು ಆತ್ಮರತಿ ಎಂದು ವೇದಾಂತೇತರ ಅರ್ಥದಲ್ಲಿ ಕರೆದು ಅವನು ಸ್ವಾರ್ಥಪರನೆಂಬುದನ್ನು ಸೂಚಿಸಿಯಾಯಿತು. ಅವನನ್ನು ಮಹಾತ್ಮನೆಂದು 2 ಸಲ ವರ್ಣಿಸಿ ಇಲ್ಲಿರುವ ವಿಲಕ್ಷಣ ಕುಟಿಲತೆಯ ವ್ಯಂಗ್ಯವನ್ನೂ ತೋರಿಸಿಯಾಯಿತು. ನಿನ್ನ ಸಭೆಯಂತೆ ಎಂಬ ಮಾತಿನಿಂದ ದುರ್ಯೋಧನ ಅಲ್ಲಿ ಮೋಸ ಹೋದಂತೆ ನೀನಿಲ್ಲಿ ಮೋಸ ಹೋಗಬೇಡ ಎಂದು ಎಚ್ಚರಿಸಿಯೂ ಆಯಿತು. ಬಂದಿರುವವನು ದುರೋದರಾಹ ಕಿತದ ಎಂದು ಹೇಳಿ ಮಹಾಭಯಂಕರ ವಂಚಕ ಜೂಜುಕೋರರು ಎಂದೂ ಗಮನ ಸೆಳೆದಾಯಿತು. ಎಷ್ಟು ಜಾಣ ವಿದುರ! ಧರ್ಮಪುತ್ರನಿಗೆ ಇಲ್ಲೇನೋ ಇದೆ ಎಂದು ವಿದುರನ ಮುಖಭಾವದಿಂದಲೇ ತಿಳಿದಿದ್ದು ಮಾತುಗಳ ಒಳ ಅರ್ಥವೂ ಸ್ಫುರಿಸಿರಬೇಕು. ಅಂದು ಮ್ಲೇಚ್ಛ ಭಾಷೆಯಲ್ಲಿತ್ತ ಒಗಟೆಯ ಮಾತುಗಳನ್ನು ಒಂದೇ ಸಲಕ್ಕೆ ತಿಳಿದುಕೊಂಡವನಲ್ಲವೇ? ಕೇಳುತ್ತಾನೆ. ಮಂತ್ರಿ, ತಿಳಿದು ಜೂಜನ್ನು ಇಷ್ಟಪಡುವವನಾರು? ಅದರಲ್ಲಿ ಜಗಳವಾಗುವುದು ಖಂಡಿತವಲ್ಲವೇ? ನಿನ್ನ ಅಭಿಪ್ರಾಯವೇನು? ಯುಕ್ತವಾದುದನ್ನು ಹೇಳು, ನೀನು ಹೇಳಿದಂತೆ ನಡೆಯುವೆ. ವಿದುರ ಇನ್ನು ಬಾಯಿಬಿಟ್ಟು ಹೇಳಬೇಕಾಯಿತು. ಇದರಲ್ಲಿ ಜಗಳ ಬರುವುದೆಂಬುದನ್ನು ಬಲ್ಲೆ. ಅದನ್ನು ತಡೆಯಲು ನಾನು ಯತ್ನಿಸಿಯೂ ಆಯಿತು. ಪ್ರಯೋಜನವಿಲ್ಲ. ಈಗ ರಾಜ ಹೇಳಿದಷ್ಟನ್ನು ನಿನಗೆ ಹೇಳಲು ಬಂದಿರುವೆ. ನೀನು ತಿಳಿದವನು. ಯಾವುದು ಶ್ರೇಯಸ್ಸೋ ಹಾಗೆ ಮಾಡು. ದ್ಯೂತದಿಂದ ಇಹಲೋಕ ಸುಖ ಹಾನಿಯೆಂದೂ ಹಿರಿಯರ ಮಾತು ಮೀರಿದರೆ ಪರಲೋಕ ಹಾನಿಯೆಂದೂ ಧರ್ಮಜ ಬಲ್ಲ. ತೀರ್ಮಾನವನ್ನು ಅವನಿಗೆ ಬಿಟ್ಟು ತನ್ನ ಕರ್ತವ್ಯವನ್ನು ಮೀರಲಿಲ್ಲ. ಶ್ರೇಯಸ್ಸು ಎಂಬ ಶಬ್ದವನ್ನು ಉಪಯೋಗಿಸಿ ಮತ್ತೊಮ್ಮೆ ಎಚ್ಚರಿಸಿದ. ಇದರಿಂದ ಅದು ಇಲ್ಲ. ಇಲ್ಲಿ ಬೇರೆ ಇನ್ಯಾರಿರ್ತಾರೆ?
ಎಂದು ಕೇಳಿದ ಯುಧಿಷ್ಠಿರನಿಗೆ ವಿದುರ ಶಕುನಿ ಎಂದು ಉತ್ತರಿಸಿ ಅವನ ಯೋಗ್ಯತೆಯನ್ನು ವರ್ಣಿಸುತ್ತಾನೆ. ಅವನು ಮತಾಕ್ಷ, ಜೂಜಿನಲ್ಲಿ ನಿಪುಣ, ಅತಿದೇವಿ ಮರ್ಯಾದೆಯನ್ನು ಮೀರಿ ಕಪಟ ಮಾರ್ಗದಿಂದ ಒಡ್ಡಬಾರದ ಪಣಗಳನ್ನು, ಹೆಂಡತಿ ಮಕ್ಕಳನ್ನೂ ಒಡ್ಡುವಂತೆ ಮಾಡುವವನು. ದೇವನ ಎಂದರೆ ಆಡುವುದು, ಇದನ್ನು ಅತಿ ಮಾಡುವುದು ಎಂದರೆ ಆಟದ ನಿಯಮಗಳನ್ನು ಎದುರಾಳಿಯ ಕಣ್ಣು ತಪ್ಪಿಸಿ ಬಾಯಿ ಬಡಿದು ಮುರಿದು ಗೆಲ್ಲುವವನು. ಕೃತಹಸ್ತ, ಸಿದ್ಧಹಸ್ತನೆಂದು ಮೇಲೆ ಕಂಡರೂ ಕೃತ ಎಂಬ ಶಬ್ದಕ್ಕೆ ಜೂಜಿನ ಭಾಷೆಯಲ್ಲಿ ವೇದದಲ್ಲಿ 4 ಎಂದರ್ಥವಿದೆ. ತ್ರೇತ ಎಂದರೆ 3, ದ್ವಾಪರ ಎಂದರೆ 2, ಕಲಿ ಎಂದರೆ 1 ಎಂದರ್ಥ. ದಾಳ ಎಸೆದಾಗೆಲ್ಲ 4 ಬೀಳುತ್ತದೆ ಎಂಬ ಅರ್ಥವೂ ಇಲ್ಲಿ ಆಗುತ್ತದೆ. ಧರ್ಮರಾಜನ ಕೈಲಿ ದಾಳಗಳೇ ಬಾರದಂತೆ ತಾನು ಹೇಳಿ ಕೇಳಿದ ಅಂಕಿಗಳೇ ಬರುತ್ತಾ ಅವನನ್ನು ಸೋಲಿಸುವ ವಿದ್ಯೆಯಲ್ಲಿ ಶಕುನಿ ಪಳುಗಿದವನು. ಅಥವಾ ದೇವಿ ಕೃತಹಸ್ತಃ ಎಂದು ಬಿಡಿಸಿದರೆ ನಿನ್ನ ದೇವಿಯಾದ ದ್ರೌಪದಿಯ ಸೀರೆಗೂ ಕೈ ಹಾಕಿದವನು ಎಂಬರ್ಥವೂ ಆಗುವುದು. ದ್ರೌಪದಿಯ ಮಾನ ಕೆಡಿಸುವುದೇ ಈ ಜೂಜಿನ ಪ್ರಧಾನ ಉದ್ದೇಶ ಎಂಬ ಅರ್ಥವನ್ನು ವಿದುರ ಸೂಚ್ಯವಾಗಿ ಹೇಳಿದ ಬಗೆ ಇದು. ವಿದುರ ಸಮರ್ಥವಾಗಿ ಎಚ್ಚರಿಕೆ ಕೊಟ್ಟಾಯಿತು. ಧರ್ಮಪುತ್ರ ತಿಳಿದು ಹಳ್ಳಕ್ಕೆ ಏಕೆ ಬಿದ್ದನೆಂಬುದಕ್ಕೆ ಕಾರಣಗಳನ್ನು, ಸಂದರ್ಭವನ್ನು, ರೀತಿಯನ್ನು ಹಿಂದೆ ಸೂಚಿಸಿ ಆಗಿದೆ. ಮನೆ ಹಾಳು ಜೂಜ ಆಡಿಯಾಯಿತು, ಪರಿಣಾಮವೂ ವಿದಿತವಿದೆ. ಮೊದಲರ್ಧಕ್ಕೆ ಯುಧಿಷ್ಠಿರ ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳಲು ಒಮ್ಮೆಯೂ ಅವನ ಕೈಗೆ ದಾಳಗಳು ಬಾರದ್ದನ್ನು ಗಮನಿಸಿ ವಂಚನೆಯನ್ನು ತಿಳಿದು ವಿದುರ ಮತ್ತೆ ಧೃತರಾಷ್ಟ್ರನನ್ನು ಛೇಡಿಸುತ್ತಾನೆ. ಸಾಯುವವನಿಗೆ ಔಷಧ ರುಚಿಸದಂತೆ ನಾನು ಹೇಳುವುದು ನಿನಗೆ ರುಚಿಸದು. ಆದರೂ ಕೇಳು ದೊರೆಯೇ, ನಿನ್ನ ಜ್ಯೇಷ್ಠಪುತ್ರ ಹುಟ್ಟಿದಾಗಲೇ ಹೇಳಿದೆ, ಇವನು ಕುಲಕಂಟಕ, ತ್ಯಜಿಸು ಎಂದು. ನೀನು ಕೇಳಲಿಲ್ಲ. ಮನೆಯಲ್ಲಿ ಹೊಕ್ಕ ನರಿ ಇವನು. ಶುಕ್ರನೀತಿ ವಚನ ಕೇಳು. ಮರದಿಂದ ಜೇನು ಬಿಡಿಸುವವನು ಕೆಳಗಿರುವ ಕಮರಿಯನ್ನು ಹಳ್ಳವನ್ನು ಗಮನಿಸಬೇಕು. ಇಲ್ಲವಾದರೆ ಜೇನಿಗೆ ಆಶಿಸಿ ಕೆಳಗೆ ಬಿದ್ದು ಸಾಯಬೇಕಾಗುತ್ತದೆ. ನಿನ್ನ ಮಗನಿಗೆ ಈಗ ಜೇನಲ್ಲ, ಹೆಂಡದ ಅಮಲೇರಿದೆ. ಈಚಲ ಗಿಡಕ್ಕೇರಿ ಅಲ್ಲೇ ಹೆಂಡ ಇಳಿಸಿ ಕುಡಿಯುವವನು ಕೆಳಗೆ ಬೀಳುವುದನ್ನು ಗಮನಿಸದಂತೆ ನಿನ್ನ ಇಡೀ ವಂಶದ ನಾಶ ಅವನಿಂದ ಆಗದಂತೆ ರಕ್ಷಿಸು. ಹಿಂದೆ ಭೋಜರು ಅಸಮಂಜನೆಂಬುವನನ್ನು, ಯಾದವರು ಕಂಸನನ್ನು ದುಷ್ಟನೆಂದು ಬಹಿಷ್ಕರಿಸಿ ಉಳಿದವರು ಮೃತ್ಯುವಿನಿಂದ ಪಾರಾದಂತೆ ನೀನು ನಿನ್ನ ವಂಶವು ಈ ದುರ್ಯೋಧನನಿಂದ ಪಾರಾಗಲಿ. ನೀನೇ ಅರ್ಜುನನನ್ನು ಕರೆಸಿ ದುರ್ಯೋಧನನನ್ನು ನಿಗ್ರಹಿಸುವಂತೆ ಹೇಳು. ಕಾಗೆಗಳು ಬಿಟ್ಟುಕೊಟ್ಟ ನವಿಲುಗಳನ್ನು, ನರಿಯನ್ನು ಬಿಟ್ಟು ಸಿಂಹಗಳನ್ನು ಪೋಷಿಸು. ಅದಲು ಬದಲು ಮಾಡಿಕೊಂಡರೂ ಸರಿಯೇ. ಹಿಂದೆ ಸರ್ವಜ್ಞನೂ ಸರ್ವಭಾವಜ್ಞನೂ ಸರ್ವಶತ್ರು ಭಯಂಕರನೂ ಆದ ಶುಕ್ರಾಚಾರ್ಯನು ಜಂಭಾಸುರನನ್ನು ಇತರ ಅರಸರು ಪರಿತ್ಯಾಗ ಮಾಡಿದ ಸಂದರ್ಭದಲ್ಲಿ ಇದನ್ನೇ ಹೇಳಿದನು. ಒಂದು ಕುಲ ಉಳಿಯಲು ಒಮ್ಮೊಮ್ಮೆ ಹೀಗೆ ದುಷ್ಟನನ್ನು ತ್ಯಾಗ ಮಾಡಬೇಕಾಗುತ್ತದೆ. ಗ್ರಾಮದ ಉಳಿವಿಗಾಗಿ ದುಷ್ಕುಲವನ್ನು, ದೇಶದ ಉಳುವಿಗಾಗಿ ದುಷ್ಟಗ್ರಾಮವನ್ನು, ಆತ್ಮರಕ್ಷೆಗಾಗಿ ಸಮರ್ಥ ಪೃಥ್ವಿಯನ್ನು ತ್ಯಾಗ ಮಾಡಬೇಕಾದುದೇ ವಿವೇಕ. ಚಿನ್ನದ ಮೊಟ್ಟೆಗಳನ್ನಿಡುತ್ತಿದ್ದ ಕೆಲವು ಪಕ್ಷಿಗಳನ್ನು ಮನೆಗೆ ತಂದು ಹಿಂದೆ ಒಬ್ಬರ ರಾಜ ದುರಾಸೆಯಿಂದ ಕೊಂದ. ಮುಂದೆ ಬರಬಹುದಾದವೂ ಆಗಾಗ ಬರುತ್ತಿದ್ದವೂ ಸಹ ಇದರಿಂದ ನಾಶವಾಯಿತು. ಅರ್ಥಕಾಮನಾಗಿ ಹೀಗೆ ನೀನು ಪಾಂಡವರಿಗೆ ದ್ರೋಹ ಮಾಡಬೇಡ. ಗಿಡದಲ್ಲಿ ತಾನಾಗಿ ಬೆಳೆದ ಹೂಗಳನ್ನೇ ಕೊಯ್ಯಬೇಕೇ ವಿನಃ ಇದ್ದಿಲಿನ ಆಶೆಗಾಗಿ ಗಿಡಕ್ಕೆ ಬೆಂಕಿ ಹಚ್ಚುವವನು ಮೂಢನಲ್ಲವೇ? ಪಾಂಡವರ ಸಾಹಸ ಧೈರ್ಯಾದಿ ಗುಣಗಳನ್ನು ಸದುಪಯೋಗಿಸಿ ಮಾಲಾಕರನಂತೆ ಪಾಂಡವರೆಂಬ ಗಿಡದಿಂದ ಪುಷ್ಪಗಳನ್ನು ಉಪಯೋಗಿಸು. ಮೂಲಕ್ಕೆ ಬೆಂಕಿ ಹಚ್ಚಬೇಡ. ಐವರು ಒಟ್ಟುಗೂಡಿ ಯುದ್ಧಕ್ಕೆ ಬರುವುದಾದರೆ ಅವರೊಡನೆ ಯುದ್ಧ ಮಾಡುವರ್ಯಾರು?
ಸಭಾಪರ್ವದ 62ನೇ ಅಧ್ಯಾಯ. ವಿದುರ ಅಷ್ಟಕ್ಕೆ ಬಿಡಲಿಲ್ಲ. ಉಜ್ವಲ ರಾಷ್ಟ್ರಭಕ್ತನೂ ಆಗಿದ್ದ ಅವನು ಧೃತರಾಷ್ಟ್ರನಿಗೆ ಸುತರಾಂ ಇಷ್ಟವಾಗದ ಇನ್ನೊಂದು ಸೂಚನೆಯನ್ನು ಹೀಗೆ ಮಾಡುತ್ತಾನೆ. ಆ ಸೂಚನೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.